ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಜನರಿಗೆ ಹೃದಯದ ಕಾಳಜಿ ಬಗ್ಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ವಿಶ್ವಮಟ್ಟದಲ್ಲಿ ವಿಶ್ವ ಹೃದಯ ದಿನವನ್ನ ಇಂದು ಅಂದ್ರೆ ಸೆಪ್ಟೆಂಬರ್ 29ರಂದು ಆಚರಿಸಲಾಗುತ್ತೆ. ಹೃದಯ ನಮ್ಮ ದೇಹದ ಆಗು ಹೋಗುಗಳ ಬಗ್ಗೆ ಮಿಡಿಯುವ ಕೇಂದ್ರ ಬಿಂದು. ಇದರ ಕಾರ್ಯವೈಖರಿ ಸಮರ್ಪಕವಾಗಿದ್ದಲ್ಲಿ ನಮ್ಮ ಶರೀರ ಮತ್ತದರ ಆರೋಗ್ಯ ಉತ್ತಮವಾಗಿರುತ್ತೆ. ಹೃದಯದಲ್ಲಿರುವ 4 ಕವಾಟುಗಳು ತಮ್ಮ ಸಂಕುಚಿತ ಮತ್ತು ಹಿಗ್ಗುವ ಪ್ರಕ್ರಿಯೆಯಿಂದ ರಕ್ತನಾಳಗಳ ಮೂಲಕ ಶುದ್ಧ ರಕ್ತವನ್ನ ದೇಹದ ಇನ್ನಿತರ ಭಾಗಕ್ಕೆ ಹರಿದು ಬಿಡ್ತವೆ. ಇಂತಹ ಅತಿ ಮುಖ್ಯ ಅಂಗದ ಕಾರ್ಯವೈಖರಿ ಏರುಪೇರಾದಲ್ಲಿ ಅನೇಕ ಹೃದಯ ಕಾಯಿಲೆಯಿಂದ ಬಳಲಬೇಕಾಗುತ್ತೆ. ಆದರೆ ಸೂಕ್ತ ಚಿಕಿತ್ಸೆ ಹಾಗೂ ಮುಂಜಾಗ್ರತಾ ಕ್ರಮದಿಂದ ಹೃದಯವನ್ನ ಆರೋಗ್ಯಕರವಾಗಿ ಕಾಪಾಡಿಕೊಳ್ಳಬಹುದು. ಹಾಗಾದ್ರೆ ಆರೋಗ್ಯಕರ ಹೃದಯಕ್ಕಾಗಿ ಏನ್ ಮಾಡಬೇಕು, ಆರೋಗ್ಯಕರ ಜೀವನ ಶೈಲಿ ಹೇಗೆ ಇರಬೇಕು ಅನ್ನೋದರ ಬಗ್ಗೆ ಮಾಹಿತಿ ನೀಡೋದಿಕ್ಕೆ ಎಂಎಸ್ ರಾಮಯ್ಯ ನಾರಾಯಣ ಹಾರ್ಟ್ ಸೆಂಟರ್ನ ಹೃದ್ರೋಗ ತಜ್ಞರು ಡಾಕ್ಟರ್ ನಾಗಮಲೇಶ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಡಾಕ್ಟರ್, ಸಡನ್ ಕಾರ್ಡಿಯನ್ ಡೆತ್ ಅಂದ್ರೆ ಏನು, ಇದನ್ನ ತಡೆಗಟ್ಟೋದು ಹೇಗೆ? ಒಬ್ಬ ವ್ಯಕ್ತಿ ನೋಡೋದಿಕ್ಕೆ ಹೆಲ್ದಿಯಾಗಿ ಕಾಣಿಸ್ತಾರೆ, ಆದ್ರೆ ಸಡನ್ ಆಗಿ ಹೃದಯಾಘಾತ ಆಗುತ್ತೆ, ಇದು ಯಾಕೆ? ಸಡನ್ ಕಾರ್ಡಿಯಾಕ್ ಡೆತ್ ಅಂದರೆ ಹಾರ್ಟಿಂದ ಪರ್ಸನ್ ಸಡನ್ ಆಗಿ ಈ ಕೊಲ್ಯಾಪ್ಸ್ ಅಂದರೆ ಅದನ್ನು ಸಡನ್ ಕಾರ್ಡಿಯಾಕ್ ಡೆತ್ ಅಂತ ಕರಿತೀವಿ. ಅದಕ್ಕೆ ಭಾಳಷ್ಟು ಕಾರಣ ಇರುತ್ತೆ. ಅದು ಮೊದಲನೇದಾಗಿ ಹಾರ್ಟ್ ಅಟ್ಯಾಕ್. ನೀವು ಹೇಳ್ದಂಗೆ ಹಾರ್ಟ್ ಅಟ್ಯಾಕ್ ಫಸ್ಟ್ ಕಾಸ್. ಸೊ ಅದು ಯಂಗ್ ಪೇಷಂಟ್ಸಲ್ಲಾಗ್ಬೋದು, ಓಲ್ಡಲ್ಲಾಗ್ಬೋದು, ಬಟ್ ಯೂಶಲಿ ದಟ್ ಈಸ್ ದ ಕಾಮನೆಸ್ಟ್ ಕಾಸ್ ಸಡನ್ ಕಾರ್ಡಿಯಾಕ್ ಡೆತ್. ಸೊ ಸೆಕೆಂಡ್ ಕಾಮನೆಸ್ಟ್ ಅಂದರೆ ಕೆಲವು ಹುಟ್ಟಿಂದಲೇ ಬಂದಿರುತ್ತೆ ಕೆಲವು ಕಾಯಿಲೆಗಳು. ಅದು ಹಾರ್ಟ್ ರಿದಮ್ಮಿಂದ ಚೇಂಜ್ ಆಗ್ತಾ ಇರ್ಬೋದು, ಇಲ್ಲ ಅಂದರೆ ಹಾರ್ಟ್ ಡಿಸೀಸಿಂದ ಬಳಲ್ತಾ ಇರ್ಬೋದು. ಅಂಥವ್ರಿಗೂ ಕೂಡ ಸಡನ್ ಕಾರ್ಡಿಯಾಕ್ ಡೆತ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದನ್ನು ತಡೆಗಟ್ಟೋದು ಭಾಳ ಇಂಪಾರ್ಟೆಂಟು. ಮೊದಲು ಯಂಗ್ ಪೇಷಂಟ್ಸ್ ಆದರೆ ಯಾರು ವಿಗರಸ್ ಎಕ್ಸಸೈಸ್ ಮಾಡ್ತಾರೆ, ಇಲ್ಲ ಅಂದರೆ ಮಿಡ್ಲ್ ಏಜ್ ಅವರು ವಿಗರಸ್ ಎಕ್ಸಸೈಸ್ ಮಾಡಿದ್ರೆ ಅಂಥವ್ರು ಒಂದು ಸಲ ಕಾರ್ಡಿಯಕ್ ಇವ್ಯಾಲ್ಯೂಯೇಷನ್ ಮಾಡಿಸ್ಕೊಂಡ್ರೆ ಇದನ್ನು ಪ್ರಿವೆಂಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ದೋಸ್ ಹು ವಾಂಟ್ ಟು ಡೂ ವೆರಿ ವಿಗರಸ್ ಎಕ್ಸಸೈಸ್, ಒಂದು ಟ್ರೆಡ್ಮಿಲ್ಲು ಇಲ್ಲ ಎಕೋಕಾರ್ಡಿಯೋಗ್ರಫಿ ಮಾಡಿದ್ರೆ ಏನಾದರೂ ಹುಟ್ಟುವಾಗಲೇ ಏನಾದರೂ ಡಿಸೀಸ್ ಲೈಕ್ HOCM, ಹೈಪರ್ಟ್ರೋಫಿಕ್ ಕಾರ್ಡಿಯೋಮಯೋಪತಿ ಅಂತ ಇರುತ್ತೆ. ಅದರಿಂದ ಗೊತ್ತಾಗಲ್ಲ. ಆ್ಯಕ್ಚುಲಿ ನೀವು ನೋಡಿರ್ಬೋದು, ಒಂದು ಫುಟ್ಬಾಲ್ ಪ್ಲೇಯರ್ ಸಡನ್ನಾಗಿ ಡೆತ್ ಆಯಿತು. ಸೊ ಅಂಥವ್ರಿಗೆಲ್ಲ ಆ ಥರ ವಿಗರಸ್ ಎಕ್ಸಸೈಸ್ ಇರುವಾಗ ಬೆಟರ್ ಟು ಇವ್ಯಾಲ್ಯೂಯೇಟ್ ಬಿಫೋರ್ ದೇ ಗೋ ಇನ್ ಟು ವಿಗರಸ್ ಎಕ್ಸಸೈಸ್. ತಾವೇ ಹೇಳ್ತಿದ್ರಿ ಯಂಗ್ ಜನರೇಷನ್ ಅಲ್ಲಿ ಜಾಸ್ತಿ ಕಂಡು ಬರ್ತಾ ಇದೆ ಅಂತ. ಇತ್ತೀಚಿನ ದಿನಗಳಲ್ಲಿ ವಯಸ್ಸಾದವರಿಗಿಂತ ಜಾಸ್ತಿಯಾಗಿ ಮಧ್ಯವಯಸ್ಕರು, ಯುವಕರಲ್ಲಿ ಈ ಹೃದಯಾಘಾತ ಅನ್ನುವಂಥದ್ದು ಸಾಕಷ್ಟು ಕಂಡು ಬರ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಏನು? ನ್ಯಾಚುರಲಿ ಇಂಡಿಯನ್ಸ್ಗೆ ಸ್ವಲ್ಪ ಹಾರ್ಟ್ ಅಟ್ಯಾಕ್ ಪ್ರೋನ್ ಕಂಪೇರ್ಡ್ ಟು ವೆಸ್ಟರ್ನ್ ಪಾಪ್ಯುಲೇಷನ್. ಸೊ ಅಲ್ಲೆಲ್ಲ 60 ಇಯರ್ಸ್ ಆ್ಯಂಡ್ ಎಬೋವ್ ಜಾಸ್ತಿ ಹಾರ್ಟ್ ಅಟ್ಯಾಕ್ ಆದರೆ ನಮ್ಮ ಹತ್ರ 10 ಇಯರ್ಸ್ ಬಿಫೋರ್ ಅಂದರೆ ಆಲ್ಮೋಸ್ಟ್ ಲೈಕ್ 45 ಇಯರ್ಸ್ 50 ಇಯರ್ಸಲ್ಲಿ ಜಾಸ್ತಿ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಸೊ ನಾವು ಇಂಟರ್ನ್ಯಾಷನಲ್ ಗೈಡ್ಲೈನ್ಸ್ ನೋಡಿದ್ರೆ ಮೋಸ್ಟ್ ಆಫ್ ದ ಗೈಡ್ಲೈನ್ಸ್ ಫಾರ್ ಓಲ್ಡರ್ ಏಜ್. ಸೊ ನಾವು ಇಂಡಿಯಾದಲ್ಲಿ ವಿ ಆಲ್ವೇಸ್ ರೆಡ್ಯೂಸ್ 10 ಇಯರ್ಸ್ ಲೆಸ್. ಸೊ ಅದರಿಂದ ನ್ಯಾಚುರಲಿ ನಾವೆಲ್ಲ ಪ್ರೋನ್ ಫಾರ್ ಹಾರ್ಟ್ ಅಟ್ಯಾಕ್. ಅದು ಫಿಸಿಕಲ್ ಎಕ್ಸಸೈಸ್ ಇರ್ಬೋದು, ಇಲ್ಲ ಸ್ಮೋಕಿಂಗ್, ಅನ್ಕಂಟ್ರೋಲ್ ಡಯಾಬಿಟಿಕ್. ಸೊ ವಾಟ್ ವಿ ಆರ್ ಸೀಯಿಂಗ್ ನವೇಡೇಸ್ ಈಸ್ ಒನ್ ಈಸ್ ಫಿಸಿಕಲ್ ಎಕ್ಸಸೈಸ್ ಮತ್ತು ಅನ್ಕಂಟ್ರೋಲ್ಡ್ ಡಯಾಬಿಟಿಸ್. ದಟ್ ಈಸ್ ಪೀಪಲ್ ಡೋಂಟ್ ಬಾದರ್, ಸೊ ಜಸ್ಟ್ ಟೇಕ್ ಮೆಡಿಸಿನ್, ಬಟ್ ಕಂಟ್ರೋಲ್ ಮಾಡ್ಕೊಳ್ಳಲ್ಲ ಶುಗರ್ನ. ಅದರಿಂದ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಹಾರ್ಟ್ ಅಟ್ಯಾಕ್ ಆದಾಗ ಸಡನ್ ಕಾರ್ಡಿಯಾಕ್ ಡೆತ್ ಆಗೋ ಚಾನ್ಸಸ್ ಇರುತ್ತೆ. ಹಾರ್ಟ್ ಅಟ್ಯಾಕ್ ಇಂದಾಗಿ ಬೇರೆ ಯಾವುದೆಲ್ಲ ರಿಸ್ಕ್ ಫ್ಯೂಚರ್ ಅಲ್ಲಿ ಎದುರಾಗಬಹುದು ಒಬ್ಬ ವ್ಯಕ್ತಿಗೆ? ಹಾರ್ಟ್ ಅಟ್ಯಾಕ್ ಆಗೋದ್ರಿಂದ ನೀವು ಟೈಮ್ಲಿ ಟ್ರೀಟ್ಮೆಂಟ್ ತೊಗೊಂಡ್ರೆ, ಸಪೋಸ್ ಇಫ್ ದೇ ರೀಚ್ ಹಾಸ್ಪಿಟಲ್ ಇಮಿಡಿಯೇಟ್ಲಿ ಅಂದರೆ ಆವಾಗ ಹಾರ್ಟನ್ನು ಡ್ಯಾಮೇಜ್ ಪ್ರಿವೆಂಟ್ ಮಾಡ್ಬೋದು. ಹಾರ್ಟ್ ಅಟ್ಯಾಕ್ ಅಂದರೆ ಜಸ್ಟ್ ಲೈಕ್ ಕೀಪಿಂಗ್ ಯುವರ್ ಹಾರ್ಟ್ ಅಂಡರ್ ಫ್ಲೇಮ್. ಸೊ ಅದು ಸುಡ್ತಾ ಇರುತ್ತೆ ಅದು ಹಾರ್ಟನ್ನ.
ಸೊ ನಾವು ಎಷ್ಟು ಬೇಗ ಹಾಸ್ಪಿಟ್ಲಿಗೆ ಬರ್ತೀವಿ ಅಷ್ಟು ಬೇಗ, ಅಂದರೆ ರೈಟ್ ಹಾಸ್ಪಿಟಲ್ ವೇರ್ ದೇರ್ ಇಸ್ ಅ ಫೆಸಿಲಿಟಿ, ಇಲ್ಲ ಅಂದರೆ ಥ್ರಾಂಬೋಲೈಸಿಸ್ ಫೆಸಿಲಿಟಿ ಆ ಥರ ಇರೋ ಕಡೆ ಹೋದರೆ ಬೇಗ ಅದು ಹಾರ್ಟ್ ಇರೋ ಬ್ಲಾಕ್ನ ಓಪನ್ ಆಗುತ್ತೆ. ಸೊ ಆವಾಗ ಹಾರ್ಟ್ ಸೇವ್ ಆಗುತ್ತೆ. ಅಕಸ್ಮಾತ್ ಇದು ಡಿಲೇ ಆದರೆ, ಸೊ ಮೋರ್ ದೆನ್ 6 hours, ಮೋರ್ ದೆನ್ 12 hours ಆರ್ ಮೋರ್ ದೆನ್ 24 hours ಆ ಥರ ಆಗುವಾಗ ಹಾರ್ಟು ಡ್ಯಾಮೇಜ್ ಆಗೋಗುತ್ತೆ. ಸೊ ದೆರ್ ಇಸ್ ಎ ಪರ್ಮನೆಂಟ್ ಡ್ಯಾಮೇಜ್ ಟು ಹಾರ್ಟ್. ಆವಾಗ ಈ ಥರ ಪೇಷಂಟ್ಸು ದೇ ಕ್ಯಾನ್ ಹ್ಯಾವ್ ರಿಪೀಟೆಡ್ ಹಾರ್ಟ್ ಫೇಲ್ಯೂರ್. ಸೊ ಅವರು ಹಾರ್ಟ್ ಫೇಲ್ಯೂರ್ ಆಗಿ ರಿಪೀಟೆಡ್ ಆಗಿ ಹಾಸ್ಪಿಟ್ಲಿಗೆ ಬರ್ಬೋದು, ಸಡನ್ ಕಾರ್ಡಿಯಕ್ ಡೆತ್ ಆಗ್ಬೋದು, ಡಿಸಬಿಲಿಟಿ, ವಾಕ್ ಮಾಡೋಕ್ಕಾಗಲ್ಲ, ವರ್ಕ್ ಮಾಡೋಕ್ಕಾಗಲ್ಲ. ಸೊ ಆ ಥರ ಪರ್ಮನೆಂಟ್ ಡಿಸಬಿಲಿಟಿ ಆಗ್ಬೋದು. BP, ಶುಗರ್, ಕೊಲೆಸ್ಟ್ರಾಲ್ ಇದು ಕೂಡ ಹಾರ್ಟ್ ಅಟ್ಯಾಕ್ಗೆ ಮೇನ್ ರೀಸನ್ ಹೇಗೆ ಅಂತ? ಹೌದು. ಒಂದು ಒಬೇಸಿಟಿ, ಸ್ಮೋಕಿಂಗ್, ಹೈ ಕೊಲೆಸ್ಟ್ರಾಲ್, ಡಯಾಬಿಟಿಸ್. ಸೊ ಎಲ್ಲರೂ ಅಂದ್ಕೊಳ್ತಾರೆ ಇದೆಲ್ಲ ಹಾರ್ಟ್ ಡಿಸೀಸ್ ಎಲ್ಲ ಓಲ್ಡ್ ಏಜ್ಗೆ, ಮಿಡ್ಲ್ ಏಜ್ಗಲ್ಲ, ಇಲ್ಲ ಯಂಗ್ ಏಜ್ಗಲ್ಲ ಅಂತ. ಸೊ ಎವ್ರಿಬಡಿ ಹ್ಯಾಸ್ ಟು ಚೆಕ್ ದ BP ಒನ್ಸ್ ಅಟ್ ಲೀಸ್ಟ್ ಎ ಇಯರ್, ಎನಿ ಏಜ್ ಗ್ರೂಪ್ ಅಟ್ ಲೀಸ್ಟ್ ಒನ್ಸ್ ಇಯರ್ ಆಫ್ಟರ್ 20-25 years. ಮತ್ತು ಕೊಲೆಸ್ಟ್ರಾಲ್ ಚೆಕ್ ಮಾಡ್ಕೋಬೇಕು. ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದರೆ ದೇ ಹ್ಯಾವ್ ಟು ಟೇಕ್ ಟ್ರೀಟ್ಮೆಂಟ್. ಬಟ್ ಏನಾಗ್ತಾ ಇದೆ ಅಂದರೆ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ, ಅವ್ರಿಗೆ ಗೊತ್ತಿರುತ್ತೆ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಅಂತ, ಬಟ್ ದೇ ವಾಂಟ್ ಟು ಅವಾಯ್ಡ್ ಟೇಕಿಂಗ್ ಮೆಡಿಸಿನ್, ದೇ ಡೋಂಟ್ ವಾಂಟ್ ಟು ಟೇಕ್ ಮೆಡಿಸಿನ್. ಅದನ್ನು ಅವಾಯ್ಡ್ ಮಾಡೋಕ್ಕೋಗಿ ಹಾರ್ಟ್ ಅಟ್ಯಾಕ್ ಮಾಡ್ಕೋತಾರೆ. ಸೊ ದ್ಯಾಟ್ ಈಸ್ ದಿ ಪ್ರಾಬ್ಲಮ್. ಹಾರ್ಟ್ ಅಟ್ಯಾಕ್ ಮತ್ತು ಹಾರ್ಟ್ ಫೇಲ್ಯೂರ್ ಎರಡಕ್ಕಿರುವಂತಹ ವ್ಯತ್ಯಾಸ ಏನು? ಹಾರ್ಟ್ ಅಟ್ಯಾಕ್ ಅಂದರೆ ಹಾರ್ಟಲ್ಲಿರೋ ಬ್ಲಡ್ ವೆಸಲ್ ಬ್ಲಾಕ್ ಆಗಿ ಹಾರ್ಟ್ ಡ್ಯಾಮೇಜ್ ಆಗೋದಕ್ಕೆ ಹಾರ್ಟ್ ಅಟ್ಯಾಕ್ ಅಂತೀವಿ. ಒಂದ್ಸಲ ಹಾರ್ಟು ಡ್ಯಾಮೇಜ್ ಆದರೆ ಹಾರ್ಟ್ ಫಂಕ್ಷನ್ ಕಡಿಮೆ ಆಗುತ್ತೆ, ಆವಾಗ ಹಾರ್ಟ್ ಫೇಲ್ಯೂರ್ ಆಗುತ್ತೆ. ಸೊ ದಿಸ್ ಇಸ್ ದ ಡಿಫ್ರೆನ್ಸ್. ಹಾರ್ಟ್ ಫೇಲ್ಯೂರ್ ಆದರೆ ಜನರು ಬದುಕುವಂಥ ಸಾಧ್ಯತೆ ಇದೆಯಾ? ಹೇಗೆ ಸಾಮಾನ್ಯವಾಗಿ ಜನರಿಗೆ ಇದೊಂದು ಕ್ವೆಶನ್ ಇದ್ದೇ ಇರುತ್ತೆ. ಸೊ ಹಾರ್ಟ್ ಫೇಲ್ಯೂರ್ ಆದರೆ ಬದುಕ್ಬೋದಾ ಅಥವಾ ಜೀವಕ್ಕೆ ಏನಾದರೂ ಅಪಾಯ ಇದೆಯಾ ಇಲ್ವಾ, ಹೇಗೆ? ಹಾರ್ಟ್ ಫೇಲ್ಯೂರ್ ಆದರೆ ಬದುಕ್ಬೋದು. ಹಾರ್ಟ್ ಫೇಲ್ಯೂರ್ ಅಂದರೆ ಕಂಪ್ಲೀಟ್ ಫೇಲ್ಡ್ ಅಂತಲ್ಲ. ಸೊ ಅದರಲ್ಲಿ 4 ಕೆಟಗರಿ ಇರುತ್ತೆ. ಅಲ್ಲಿ 1, 2, 3 A, B, C ಕೆಟಗರಿವರೆಗೂ ಅಂಥ ಏನೂ ಪ್ರಾಬ್ಲಮ್ ಆಗಲ್ಲ. ಅವರೆಲ್ಲ ಕರೆಕ್ಟಾಗಿ ಮ್ಯಾನೇಜ್ ಮಾಡಿಕೊಂಡ್ರೆ, ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ತೊಗೊಂಡ್ರೆ, ದೇ ಫಾಲೋ ಪ್ರಾಪರ್ ಗೈಡ್ಲೈನ್ಸ್, ಸೊ ದೇ ಕ್ಯಾನ್ ಲೀವ್ ಲಾಂಗ್ ವಿತ್ ಪ್ರಾಪರ್ ಟ್ರೀಟ್ಮೆಂಟ್. ಬಟ್ ಯಾರು ಸ್ಟೇಜ್ ಡಿಗೆ ಹೋಗ್ತಾರೆ, ಅದು ಅಡ್ವಾನ್ಸ್ ಹಾರ್ಟ್ ಫೇಲ್ಯೂರ್ ಅಂತೀವಿ, ಇಲ್ಲಾಂದರೆ ರೆಸಿಸ್ಟೆಂಟ್ ಹಾರ್ಟ್ ಫೇಲ್ಯೂರ್ ಅಂತೀವಿ, ಅದು ಯಾವುದೇ ಟ್ರೀಟ್ಮೆಂಟ್ ಕೊಟ್ಟರು ರೆಸ್ಪಾಂಡ್ ಮಾಡಲ್ಲ. ಸೊ ಆವಾಗ ವಿ ಹ್ಯಾವ್ ಟು ಡೂ ಲಿಟಲ್ ಅಡ್ವಾನ್ಸ್ ಟ್ರೀಟ್ಮೆಂಟ್. ಓಕೆ, ಇನ್ನು ಆರ್ಟಿಫಿಷಿಯಲ್ ಹಾರ್ಟ್ ಅಂದರೆ ಏನು? ಆರ್ಟಿಫಿಷಿಯಲ್ ಹಾರ್ಟ್ ಅಂದರೆ ಹಾರ್ಟ್ ಪಂಪ್ ಮಾಡದೇ ಇರುವಾಗ ಹಾರ್ಟ್ನ ಬ್ಲಡ್ನ, ಅಂಥ ಸಂದರ್ಭದಲ್ಲಿ ಆರ್ಟಿಫಿಷಿಯಲ್ ಪಂಪ್ ಈಸ್ ಅಟ್ಯಾಚ್ ಟು ದ ಹಾರ್ಟ್. ಅದು ಹಾರ್ಟ್ ಫಂಕ್ಷನ್ನ ಮಾಡುತ್ತೆ. ಸೊ ಇವಾಗ ಕಂಪ್ಲೀಟ್ಲಿ ಇಂಪ್ಲಾಂಟಬಲ್ ಹಾರ್ಟ್ ಈಸ್ ಅವೈಲಬಲ್, ಆರ್ಟಿಫಿಷಿಯಲ್ ಹಾರ್ಟ್, ಬಟ್ ಓನ್ಲಿ ಥಿಂಗ್ ಇಸ್ ವೆರಿ ಎಕ್ಸ್ಪೆನ್ಸಿವ್. ಸೊ ಬೆಟರ್ ಟು ಪ್ರಿವೆಂಟ್ ಹಾರ್ಟ್ ಅಟ್ಯಾಕ್, ಪ್ರಿವೆಂಟ್ ಹಾರ್ಟ್ ಫೇಲ್ಯೂರ್ ದೆನ್ go for artificial heart, because it's extremely expensive, and also this is some restriction. ಯಾಕಂದರೆ ಅದರದ್ದು ಟ್ಯೂಬ್ಸು ಹೊರಗಡೆ ಬಂದಿರುತ್ತೆ, ಮತ್ತು ಅದನ್ನು ಚಾರ್ಜ್ ಮಾಡ್ಕೋಬೇಕು ರೆಗ್ಯುಲರಾಗಿ. ಜಸ್ಟ್ ಲೈಕ್ ಯುವರ್ ಮೊಬೈಲ್, ಯು ಹ್ಯಾವ್ ಟು ಕೀಪ್ ಚಾರ್ಜಿಂಗ್ ವಿತ್ ಪವರ್, ವಿತ್ ದಟ್ ಚಾರ್ಜ್ ಪವರ್ ಇಟ್ ವಿಲ್ ರನ್. ಸೊ ನೀವು ಹೊರಗಡೆ ಹೋಗಬೇಕಾದ್ರೆ ದೇರ್ ಇಸ್ ಅ ಚಾರ್ಜಬಲ್ ಬ್ಯಾಟ್ರೀಸ್, ಯು ಕ್ಯಾನ್ ಪುಟ್ ಇಟ್ ಆ್ಯಂಡ್ ವಾಕ್. ಬಟ್ ಅದು ಯಾರು ಅಡ್ವಾನ್ಸ್ ಹಾರ್ಟ್ ಫೇಲ್ಯೂರ್ ಇರುತ್ತೆ ಅಂಥವ್ರಿಗೆ ವೆರಿ ಯೂಸ್ಫುಲ್, ಎಸ್ಪೆಷಲಿ ಎಲ್ಡರ್ಲಿ, ವೇರ್ ಅವ್ರಿಗೆ ಹಾರ್ಟ್ ಟ್ರಾನ್ಸ್ಪ್ಲಾಂಟು ಎಲಿಜಿಬಿಲಿಟಿ ಇಲ್ಲ ಅಂತ ಯಾರು ಇರ್ತಾರೆ ಅಂಥವ್ರಿಗೆ ದಟ್ ವಿಲ್ ಬಿ ವೆರಿ ಯೂಸ್ಫುಲ್. ತಾವೇ ಹೇಳ್ತಿದ್ರಿ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಅಂತ. ಈ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಯಾರಿಗೆ ಮಾಡ್ತೀರಾ, ಯಾರಿಗೆ ಅವಶ್ಯಕತೆ ಇರುತ್ತೆ ಇದರದ್ದು? ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ನಾನು ಮೊದಲೇ ಹೇಳ್ದಂಗೆ ಇದನ್ನು ಯಾರು ಹಾರ್ಟ್ ಫೇಲ್ಯೂರ್ ಆಗಿ ಅಂಥವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟಾಗ ಯಾರು ರೆಸ್ಪಾಂಡ್ ಮಾಡಲ್ಲ ಪ್ರಾಪರಾಗಿ, ಮತ್ತು ಹಾರ್ಟ್ ಫೇಲ್ಯೂರ್ ಆಗಿ ಅವ್ರದ್ದು ಲೈಫ್ ತುಂಬ ಡಿಸಬಿಲಿಟಿ ಆಗಿಬಿಟ್ಟಿರುತ್ತೆ. ಅಂದರೆ ಜಾಸ್ತಿ ಕೆಲಸ ಮಾಡೋಕ್ಕಾಗಲ್ಲ, ಒಂದು ಫ್ಯೂ ಸ್ಟೆಪ್ಸ್ ವಾಕ್ ಮಾಡಿದ್ರು ಬ್ರೀದಿಂಗ್ ಪ್ರಾಬ್ಲಮ್ ಆಗುತ್ತೆ ಅಂಥವ್ರಿಗೆ. ಇಲ್ಲ ಅಂದರೆ ಯಾರು ICUಲಿ ಅಡ್ಮಿಟ್ ಆಗಿ ದೇ ಆರ್ ನಾಟ್ ಏಬಲ್ ಟು ಕಮ್ ಔಟ್, ಸೊ ದೇ ಆರ್ ಡಿಪೆಂಡ್ ಆನ್ ದಿ ವೆಂಟಿಲೇಟರ್, ಇಲ್ಲಾಂದರೆ ಆರ್ಟಿಫಿಷಿಯಲ್ ಹಾರ್ಟ್, ಮತ್ತು ಮೆಡಿಸಿನ್ಸ್, ಇನ್ಫ್ಯೂಷನ್ಸ್, ಅದೆಲ್ಲ
ಇದ್ದಾಗ ದೇ ಕ್ಯಾನ್ ಕಮ್ ಔಟ್ ಆಫ್ ICU ಅಂಥ ಪೇಷಂಟ್ಸ್ ಮಾತ್ರ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ. ಮನುಷ್ಯನ ದೇಹಕ್ಕೆ ಆಹಾರ ಅನ್ನೋದು ಬಹು ಮುಖ್ಯ ಆಗಿಬಿಡುತ್ತೆ. ಸೊ ಫುಡ್ಡಿಂದಾಗಿ ಮಕ್ಕಳಿಗೆ ಈ ಹೃದಯ ಸಂಬಂಧಿ ಕಾಯಿಲೆಗಳು ಕಾಣಿಸಿಕೊಳ್ಳುವಂತಹ ಚಾನ್ಸಸ್ ಏನಾದರೂ ಇರುತ್ತಾ, ಹೇಗೆ? ಫುಡ್ಡಿಂದ ಮಕ್ಕಳಿಗೆ ಹಾರ್ಟ್ ಡಿಸೀಸ್ ಬರೋದು ಕಡಿಮೆ. ಯಾಕಂದರೆ ಈ ಫುಡ್ಡಿಂದ ಯೂಶಲಿ ಲಾಂಗ್ ಟರ್ಮ್ ಪ್ರಾಬ್ಲಮ್ಸ್ ಆಗುತ್ತೆ. ಬಟ್ ಈ ಬ್ಲಾಕ್ಸ್ ನಾವು ಏನು ಹೇಳ್ತೀವಿ ಆಗೋದು, ಅದು ಕೊಲೆಸ್ಟ್ರಾಲ್ ಡೆಪಾಸಿಟಿಂದ ಆಗೋಂಥದ್ದು. ಸೊ ಆ ಕೊಲೆಸ್ಟ್ರಾಲ್ ಡೆಪಾಸಿಟ್ ಆಗಬೇಕು ಅಂದರೆ ಐದರ್ ಎಕ್ಸಸೈಸ್, ಡಯಾಬಿಟೀಸ್, ಹೈಪರ್ ಟೆನ್ಷನ್ ಇಲ್ಲ ಫುಡ್ಡಿಂದ. ಸೊ ರಿಸರ್ಚ್ ಪ್ರಕಾರ ಕೊಲೆಸ್ಟ್ರಾಲ್ ಡೆಪಾಸಿಟ್ it starts at the age of 10 to 15 years. So but it will take long period to develop. So it may take another 10 years or 20 years or 30 years to develop. So what they eat is important even at young age to prevent future heart attack. ತಾವೇ ಹೇಳಿದ್ರೆ ವಿದೇಶಗಳಿಗೆ ಕಂಪೇರ್ ಮಾಡಿ, ಫಾರಿನ್ಗೆ ಕಂಪೇರ್ ಮಾಡಿದ್ರೆ ಇಂಡಿಯಾದಲ್ಲಿ ಹೈಯೆಸ್ಟ್ ಈ ಹೃದಯಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆ ಅಂತ ಯಾಕೆ? ಅದು ವೆರಿ ಡಿಫಿಕಲ್ಟ್ ಟು ಆನ್ಸರ್. ಯಾಕಂದರೆ ಅವ್ರದ್ದು ಫುಡ್ ಸ್ಟೈಲು ಬೇರೆ ಇದೆ, ನಮ್ಮದು ಆ್ಯಕ್ಚುಲಿ ಲಿಟಲ್ ಬೆಟರ್ ದ್ಯಾನ್ ದೆಮ್ ಆಲ್ಸೋ. ಬಟ್ ಸ್ಟಿಲ್ ನಾವು ಬೇಗ 10 years ಮೊದಲೇ ಹಾರ್ಟ್ ಅಟ್ಯಾಕ್ ಆಗ್ತಾಯಿದೆ. ಅದಕ್ಕೆ ಕೆಲವು ಥಿಯರೀಸ್ ಇದೆ, ಐ ಕಾಂಟ್ ಡಿಸ್ಕಸ್ ದೋಸ್ ಥಿಯರೀಸ್. ಬಟ್ ಇನ್ ಜನರಲ್ ನನಗೆ ಅನಿಸೋದು ಜೆನೆಟಿಕಲಿ ವಿ ಆರ್ ಪ್ರೋನ್. ಸೆಕೆಂಡ್, ನಮ್ಮದು ಫಿಸಿಕಲ್ ಆ್ಯಕ್ಟಿವಿಟಿ ಮೋಸ್ಟ್ಲಿ ಕಡಿಮೆ, ನಮ್ಮದು ಅಷ್ಟು ಹೆಲ್ತ್ ಅವೇರ್ನೆಸ್ ಕಡಿಮೆ ಅನಿಸುತ್ತೆ. ಮತ್ತು ಯೂಸ್ ಆಫ್ ಆಯಿಲ್ ತುಂಬ ಅನಿಸ್ತಾ ಇದೆ ನನಗೆ, ನನ್ನ ಪ್ರಕಾರ. ಬಟ್ ವಿ ಡೋಂಟ್ ಹ್ಯಾವ್ ಎನಿ ಬ್ಯಾಕಪ್ ಫಾರ್ ದಿಸ್ ಕ್ಲೈಮ್. ಬಟ್ ನಾವು ಏನು ಯೂಸ್ ಮಾಡ್ತೀವಿ ಅದಕ್ಕೆ ಏನೂ ರೆಗ್ಯುಲೇಷನ್ ಇಲ್ಲ ಗೌರ್ಮೆಂಟಿಂದ. ಸೊ ಒಂದು ಸ್ನ್ಯಾಕ್ಸ್ ಸಿಕ್ಕಿದ್ರೆ ಅದಕ್ಕೆ ಎಷ್ಟು ಆಯಿಲ್ ಇರಬೇಕು, ಎಷ್ಟು ಸಾಲ್ಟ್ ಇರಬೇಕು ಅನ್ನೋ ರೆಗ್ಯುಲೇಷನ್ ಇಲ್ಲ. ಅದೇ ವೆಸ್ಟಲ್ಲಿದೆ. ಸೊ US ವೆಂಟ್ ಥ್ರೂ ಸೇಮ್ ಪ್ರಾಬ್ಲಮ್ ಇನ್ 1965 ಅವ್ರದ್ದು ಇಂಡಸ್ಟ್ರಿಯಲೈಸೇಷನ್ ಆಗ ನಮ್ಮ ಥರನೇ ಹಾರ್ಟ್ ಅಟ್ಯಾಕ್ ರೇಟ್ ಜಾಸ್ತಿ ಇತ್ತು. ನಾವು ಸೇಮ್ ಇವಾಗ ಅವ್ರಿಗಿಂತ ಒಂದು 50 years ಬ್ಯಾಕ್ ನಾವು ಹೋಗ್ತಾ ಇದ್ವಿ. ವಿ ಆರ್ ಆಲ್ಸೋ ಗೋಯಿಂಗ್ ಥ್ರೂ ಸೇಮ್ ಇಂಡಸ್ಟ್ರಿಯಲೈಸೇಷನ್. ಸೊ ಲೈಫ್ ಸ್ಟೈಲ್ ಚೇಂಜ್ ಆಗ್ತಾ ಇದೆ. ಬಟ್ ಇಟ್ಸ್ ದ ರೈಟ್ ಟೈಮ್ ಫಾರ್ ದಿ ಗೌರ್ಮೆಂಟ್ ಟು ಚೇಂಜ್ ವಾಟ್ ವಿ ಈಟ್. ಇದು ಬರೀ ಜನಗಳಿಂದನೇ ಸಾಧ್ಯ ಇಲ್ಲ. ಮೋಸ್ಟ್ಲಿ ದೇ ಹ್ಯಾವ್ ಟು ರೆಗ್ಯುಲೇಟ್ ವಾಟ್ ಆಯಿಲ್ ವಿ ಯೂಸ್ ಆ್ಯಂಡ್ ಹೌ ಮಚ್ ವಿ ಯೂಸ್, ಆಲ್ ದೋಸ್ ಥಿಂಗ್ಸ್. ಅಟ್ಲೀಸ್ಟ್ ವಾಟ್ ಈಸ್ ಅವೈಲಬಲ್ ಪ್ಯಾಕ್ಡ್ ಫುಡ್. ಓಕೆ ಡಾಕ್ಟರ್, ಪ್ರಿಕಾಷನ್ ಇಸ್ ವೆರಿ ಇಂಪಾರ್ಟೆಂಟ್. ಹೃದಯಾಘಾತ ಆಗಬಾರ್ದು ಅಂದರೆ ಏನು ಮಾಡಬೇಕು, ಇದನ್ನು ಹೇಗೆ ತಡೆಗಟ್ಟೋದು? ಹೃದಯಾಘಾತ ಆಗಬಾರ್ದು ಅಂದರೆ 2 ಕ್ಯಾಟಗರಿ ಇದೆ. ಒಂದು ಪೇಷಂಟು ಈಸ್ ನಾರ್ಮಲ್ ಹೆಲ್ತಿ ಪರ್ಸನ್, ಅನದರ್ ಪರ್ಸನ್ ಹೂಸ್ ಗಾಟ್ ಡಯಾಬಿಟೀಸ್, ಹೈಪರ್ ಟೆನ್ಷನ್, ಕೊಲೆಸ್ಟ್ರಾಲ್, ಒಬೆಸಿಟಿ ಎಲ್ಲ, ಅಂದರೆ ಹಾರ್ಟ್ ಅಟ್ಯಾಕ್ ಆಗುವಂಥ ಎಲ್ಲ ಚಿಹ್ನೆಗಳಿದೆ. ಸೊ ಇಬ್ಬರೂ ಪ್ರಿಕಾಷನ್ಸ್ ತೊಗೋಬೇಕು. ನಾನು ಹೆಂಗಿದ್ದೀನಿ, ನನಗೇನಾಗಲ್ಲ ಅಂತ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ವಿ ಹ್ಯಾವ್ ಟು ಡೂ ಡಯಟಿಂಗ್, ಎಕ್ಸಸೈಸ್, ಯುವರ್ ಕೊಲೆಸ್ಟ್ರಾಲ್ ಚೆಕ್, BP check and sugar check once in a while, so that if something is there you can address it. ಯಾಕಂದರೆ ನಾನು ನೋಡ್ತಾ ಇದ್ದೀನಿ ಒಂದೊಂದು ಸಲ 35 years 30 years ಪರ್ಸನ್ ಕಮ್ ವಿತ್ ಹಾರ್ಟ್ ಅಟ್ಯಾಕ್. ನಾವು ಫಸ್ಟು ಹಾಸ್ಪಿಟ್ಲಿಗೆ ಬಂದಾಗ ಡಯಾಬಿಟೀಸ್ ಅಂತ ಗೊತ್ತಾಗುತ್ತೆ, ಹಾಸ್ಪಿಟ್ಲಿಗೆ ಬಂದಾಗ BP ಇದೆ ಅಂತ ಗೊತ್ತಾಗುತ್ತೆ, ಹಾಸ್ಪಿಟ್ಲ್ ಬಂದಾಗ ಕೊಲೆಸ್ಟ್ರಾಲ್ ಇದೆ ಅಂತ ಗೊತ್ತಾಗುತ್ತೆ. ಬಟ್ ಆಲ್ರೆಡಿ ಡ್ಯಾಮೇಜ್ ಇಸ್ ಹ್ಯಾಪೆಂಡ್. ಸೊ ಅಂಥವರು ಬೇಗ ಇದನ್ನೆಲ್ಲ ಚೆಕ್ ಮಾಡಿಸ್ಕೊಂಡ್ರೆ ಬೆಟರ್. ಸೊ ದೋಸ್ ಹ್ಯಾವ್ ರಿಸ್ಕ್ ಫ್ಯಾಕ್ಟರ್ಸ್. ಸಪೋಸ್ ಡಯಾಬಿಟೀಸ್, ನಮಗೆ ಯಾವುದೇ ಹಾರ್ಟ್ ಅಟ್ಯಾಕ್ ಪೇಷಂಟ್ ಬಂದರೆ ನಾವು HbA1c ಅಂತ ಮಾಡ್ತೀವಿ, ಅದು ಡಯಾಬಿಟಿಕ್ ಲೆವೆಲ್ ಎಲ್ಲರದು 8-9 ಇರುತ್ತೆ. ಅಂದರೆ ದೇ ಆರ್ ಅನ್ಕಂಟ್ರೋಲ್ಡ್ ಫಾರ್ ಸಮ್ ಟೈಮ್, 3 months 6 months 1 year ಇಂದ ಅನ್ಕಂಟ್ರೋಲ್ ಆಗಿರ್ತಾರೆ. ಸೊ ಡಯಾಬಿಟೀಸ್ಗೆ ಟ್ರೀಟ್ಮೆಂಟ್ ತಗೊಳ್ಳೋದೊಂದೇ ಇಂಪಾರ್ಟೆಂಟ್ ಅಲ್ಲ, ದೇ ಹ್ಯಾವ್ ಟು ಕಂಟ್ರೋಲ್ ದೇರ್ ಶುಗರ್ಸ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ದೇ ಹ್ಯಾವ್ ಟು ಕಂಟ್ರೋಲ್ ದ BP. ಸುಮ್ಮನೆ ಮೆಡಿಸಿನ್ಸ್ ತೊಗೊಂಡು ಏನೂ ಚೆಕ್ ಮಾಡದೇ ಇದ್ದರೆ ದೇ ಆರ್ ಗೆಟಿಂಗ್ ಟು ಪ್ರಾಬ್ಲಮ್. ಮತ್ತು ಅವರು ಡಯಟ್ ಮಾಡಬೇಕು, ಎಕ್ಸಸೈಸ್ ಮಾಡಬೇಕು, ದೇ ಹ್ಯಾವ್ ಟು ಗೋ ಟು ಹಾಸ್ಪಿಟಲ್ ರೆಗ್ಯುಲರ್ಲಿ, ಗೆಟ್ ಇಟ್ ಚೆಕ್ಡ್. ಸೊ if I take myself treatment, things are different. If I am treating others, things are different. So that's what diabetes patient make mistake, because avalla 20 years 30 years diabetes iddare, I know better than them anta they'll start taking something themselves. So that they should avoid. So they should be in touch with doctors.
ಸಾಮಾನ್ಯವಾಗಿ ಮಧ್ಯವಯಸ್ಕರಲ್ಲಿ, ಯುವಕರಲ್ಲಿ ಅಥವಾ ಏಜ್ ಆದವರಲ್ಲಿ ಲೈಫ್ ಸ್ಟೈಲ್ ಇಂದ BP, ಶುಗರ್ ಇಂದ ಹೃದಯ ಕಾಯಿಲೆ ಬರುತ್ತೆ ಅಂತ ನಾವು ತಿಳ್ಕೋಬಹುದು. ಆದ್ರೆ ಹುಟ್ಟೋ ಮಕ್ಕಳಲ್ಲಿ ಈ ಹೃದಯಕ್ಕೆ ಸಂಬಂಧಪಟ್ಟಂತೆ ಕಾಯಿಲೆ ಶುರುವಾಗ್ಬಿಡುತ್ತೆ. ಇದು ಹೇಗೆ? ಅದರಲ್ಲಿ 2 ಕ್ಯಾಟಗರಿ ಇದೆ. ಒಂದು ಹುಟ್ಟುತ್ತಾನೆ ಬಂದಿರುತ್ತೆ, ಕೆಲವು ಕಂಜೆನೆಟಲ್ ಹಾರ್ಟ್ ಡಿಸೀಸ್ ಅಂತ ಹೇಳ್ತೀವಿ. ಅದು ಫುಡ್ಡಿಂದ ಇದರಿಂದ ಅಲ್ಲ, ಅದು ಸೊ ಅದು ಡೆವಲಪ್ಮೆಂಟಲ್ಲಿಂದ ಬಂದಿರುತ್ತೆ. ಅದು ದ ಸೆಕೆಂಡ್ ಕ್ಯಾಟಗರಿ, they develop, heart will become dilate and heart start not pumping. ಈಗ ಹಾರ್ಟ್ ಅಟ್ಯಾಕ್ ಆದರೆ ಯಾವ ಥರ ಹಾರ್ಟ್ ಫೇಲ್ಯೂರ್ ಆಗುತ್ತೆ ಅದೇ ಥರ ಮಕ್ಕಳಲ್ಲೂ ಆಗ್ಬೋದು. ದಟ್ ಈಸ್ ಆಲ್ಸೋ ಸಮ್ಟೈಮ್ಸ್ ಜೆನೆಟಿಕ್, ಸಮ್ಟೈಮ್ಸ್ ವೈರಲ್ ಇನ್ಫೆಕ್ಷನ್ ಅದು ಆಗಿ ಹಾರ್ಟ್ ಡ್ಯಾಮೇಜ್ ಆಗಿ ಹಾರ್ಟ್ ಫೇಲ್ಯೂರ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ಆನುವಂಶೀಯವಾಗಿ ಹೃದಯಕ್ಕೆ ಸಂಬಂಧಪಟ್ಟಂತ ಕಾಯಿಲೆ ಆಗುವಂತ ಚಾನ್ಸಸ್ ಇದೆ. ಸೊ ನಾವು ನಮ್ಮ ಹತ್ರ ಇವಾಗ ಒಂದು ಸ್ಮಾಲ್ baby is not small girl, she is aged about 6 years. ಅವ್ರಿಗೆ ಹಾರ್ಟ್ ಡೈಲೇಟ್ ಆಗಿ ಇವಾಗ ಟ್ರಾನ್ಸ್ಪ್ಲಾಂಟ್ ಆಗಬೇಕು. ದೇ ಆರ್ ಫ್ರಮ್ ಆಂಧ್ರ ಪ್ರದೇಶ್. ಆ ಬ್ರದರ್ ಸೇಮ್ ಏಜಲ್ಲಿ ವಿ ಹವ್ ಡನ್ ಟ್ರಾನ್ಸ್ಪ್ಲಾಂಟೇಷನ್. ಸೊ ಬ್ರದರ್ ಹ್ಯಾಡ್ ಟ್ರಾನ್ಸ್ಪ್ಲಾಂಟೇಷನ್, ನೌ ಇಸ್ 14 years. ದಿ ಸಿಸ್ಟರ್ ಹಸ್ ಕಮ್ ವಿತ್ ದ ಸೇಮ್ ಪ್ರಾಬ್ಲಮ್. ಸೊ ಇದು ಜೆನೆಟಿಕ್ ಕಾರ್ಡಿಯೋಮಯೋಪತಿ ಅಂತ ಹೇಳ್ತೀವಿ. ಸೊ ಈ ಥರ ಜೆನೆಟಿಕಲ್ ಆಗಿ ರನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇಂಥವ್ರಿಗೆ ಜೆನೆಟಿಕ್ ಅನಾಲಿಸಿಸ್ ಮಾಡಿ ವಿ ಕ್ಯಾನ್ ಅಡ್ವೈಸ್ ದೆಮ್. ಸಾಮಾನ್ಯವಾಗಿ ಜನರಿಗೆ ಗೊತ್ತಿರಲ್ಲ, ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆದಾಗ ಏನ್ ಮಾಡಬೇಕು ಅಂತ. ಪ್ರಥಮ ಚಿಕಿತ್ಸೆ ಅನ್ನೋದು ಏನು? ಹಾರ್ಟ್ ಅಟ್ಯಾಕ್ ಆದಾಗ ಇಮಿಡಿಯೇಟ್ ಆಗಿ ಆಸ್ಪಿರಿನ್ ಇದ್ರೆ ಆಸ್ಪಿರಿನ್ ತೊಗೋಬೇಕು. 325 mg ಆಸ್ಪಿರಿನ್ ತೊಗೋಬೇಕು. ನೆಕ್ಸ್ಟ್ ಗಾಬರಿ ಆಗಬಾರ್ದು, ಓಡಬಾರ್ದು, ನಡಿಬಾರ್ದು. ಅವರು ಇಮಿಡಿಯೇಟ್ ಆಗಿ ಎಷ್ಟು ಹತ್ರ ಹಾಸ್ಪಿಟ್ಲ್ ಯಾವುದಿದೆ ಅದ್ರ ಹತ್ರ ಹಾಸ್ಪಿಟ್ಲ್ ಹೋಗಿ ರೀಚ್ ಆದರೆ ಬೆಟರ್. ಬೇರೆ ಏನು ಸೆಲ್ಫ್ ಟ್ರೀಟ್ಮೆಂಟ್ ಮಾಡಬಾರ್ದು, ಇಮಿಡಿಯೇಟ್ ಹಾಸ್ಪಿಟಲ್ ರೀಚ್ ಆಗಬೇಕು. ಹೈಪರ್ ಟೆನ್ಷನ್ ಕೂಡ ಹೃದ್ರೋಗ ಸಮಸ್ಯೆಗೆ ಕಾರಣ ಆಗುತ್ತಾ ಹೇಗೆ? ಹೌದು, ಹೈಪರ್ ಟೆನ್ಷನ್, ಡಯಾಬಿಟಿಸ್ ಎರಡೂ ಹೃದ್ರೋಗಕ್ಕೆ ಕಾರಣ ಆಗುತ್ತೆ. ಯಾರಿಗೆ ಹೈಪರ್ ಟೆನ್ಷನ್ ಇರುತ್ತೆ ಅಂಥವ್ರಿಗೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ, ಇಲ್ಲ ಸ್ಟ್ರೋಕ್ ಆಗೋವಂಥ ಜಾಸ್ತಿ. ಸೊ ಅದಕ್ಕೋಸ್ಕರ ಹೈಪರ್ ಟೆನ್ಷನ್ಗೆ ಟ್ರೀಟ್ಮೆಂಟ್ ತೊಗೋಬೇಕು. ಸೊ ಕೆಲವು ಜನ 150/80 ಇರುತ್ತೆ, 150/90 ಇರುತ್ತೆ, ಅದು ಸಿಮ್ಟಮ್ಸ್ ಇರಲ್ಲ. ಯಾವುದು ಡಿಸೀಸ್ಗೆ ಸಿಮ್ಟಮ್ಸ್ ಇರಲ್ಲ ಅಂಥ ಡಿಸೀಸ್ ಇಸ್ ಡೇಂಜರಸ್. ಸೊ ಅವರು ಯಾಕೆ ಸುಮ್ಮನೆ ಮೆಡಿಸಿನ್ಸ್ ತೊಗೋಬೇಕು, ಯಾಕೆ ಕೆಮಿಕಲ್ಸ್ ತೊಗೋಬೇಕು, ನಾನು ಏನಿಲ್ಲ ನನಗೇನು ಸಿಮ್ಟಮ್ಸ್ ಇಲ್ಲ ಅಂತ. ಬಟ್ ಇಫ್ ಯು ಲೀವ್ ದ್ಯಾಮ್, ನೆಕ್ಸ್ಟ್ 10 yearsಲ್ಲಿ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇಂಥ ಪೇಷಂಟ್ಸ್ಗೆ, ಇಲ್ಲ ಸ್ಟ್ರೋಕ್ ಆಗೋವಂಥದ್ದು ತುಂಬ ಜಾಸ್ತಿ. ಸೊ ಇವತ್ತು ವರ್ಲ್ಡ್ ಹಾರ್ಟ್ ಡೇ. ಸೊ ಜನರಿಗೆ ತಾವೇನು ಮುನ್ನೆಚ್ಚರಿಕೆ ಅಥವಾ ಸೂಚನೆಯನ್ನು ನೀಡೋದಕ್ಕೆ ಇಷ್ಟಪಡ್ತೀರಾ? ಎವ್ರಿ ಇಯರ್ ಇದು ವರ್ಲ್ಡ್ ಹಾರ್ಟ್ ಡೇನ ಇಡೀ ವರ್ಲ್ಡಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಬಿಕಾಸ್ ಎವ್ರಿ ಇಯರ್ ವಿ ಲೂಸ್ 19 million people for heart disease. We have 500 million people who are suffering from heart disease. This is the number 1 killer compared to any other disease in the world. So in this occasion it is celebrated to educate people. ಅಂದರೆ ನಿಮಗೆ ಅವೇರ್ನೆಸ್ ಬರೋಕ್ಕೆ ಹಾರ್ಟ್ ಡಿಸೀಸ್ನ ಯಾವ ಥರ ಪ್ರಿವೆಂಟ್ ಮಾಡ್ಬೋದು ಅಂತ. ಅದು ಎಕ್ಸಸೈಸ್ ಇರ್ಬೋದು, ಡಯಟ್, ಡಯಾಬಿಟಿಸ್ ಕಂಟ್ರೋಲ್, BP ಕಂಟ್ರೋಲ್, ಹಾರ್ಟ್ ಡಿಸೀಸ್ ಇರೋರು ರೆಗ್ಯುಲರ್ ಚೆಕಪ್. ಸೊ ಅದು ಮಾಡಿದ್ರೆ ಐ ಥಿಂಕ್ ಯು ಆರ್ ಹೆಲ್ಪಿಂಗ್ ಯುವರ್ ಸೆಲ್ಫ್ ಆ್ಯಂಡ್ ಆಲ್ಸೋ ಟು ದ ಕಮ್ಯುನಿಟಿ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಹೆಲ್ದಿ ಹಾರ್ಟ್ ಬಗ್ಗೆ ಸಾಕಷ್ಟು ಮಾಹಿತಿ ವಿಚಾರಗಳನ್ನು ಹಂಚಿಕೊಂಡ್ರಿ. ಥ್ಯಾಂಕ್ ಯು. ಇನ್ನು ವೀಕ್ಷಕರೇ, ತಾವು ಡಾಕ್ಟರ್ ಅನ್ನ ನೇರವಾಗಿ ಭೇಟಿಯಾಗಬೇಕು ಅಂದ್ರೆ ಅಡ್ರೆಸ್ ಪ್ಲೇಟ್ ಇಂತಿದೆ. MS ರಾಮಯ್ಯ ನಾರಾಯಣ ಹೃದಯಾಲಯ, ನಾರಾಯಣ ಹೃದಯಾಲಯ ಅಂಗಸಂಸ್ಥೆ, MSRIT ಪೋಸ್ಟ್, MSR ನಗರ, ಬೆಂಗಳೂರು 560054. ದೂರವಾಣಿ ಸಂಖ್ಯೆ 9538043222.